ಅಗ್ರಹಾರ ಜೈಲಿನ ಒಳಗಡೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧನ್ವೀರ್ನನ್ನ ನಿರಂತರವಾಗಿ ವಿಚಾರಣೆ ಮಾಡಿದಾಗ ಧನ್ವೀರ್ ಹೊಸ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ. ಆ ಹೊಸ ಹೆಸರಿನ ಅನ್ವಯ ಈಗ ತನಿಖಾಧಿಕಾರಿಗಳು ಅವರ ಹಿಂದೆ ಬಿದ್ದಿದ್ದಾರೆ. ಯಾರವರು, ಯಾರ ವಿಚಾರಣೆಗೆ ತಯಾರಿಯನ್ನು ಮಾಡಿದ್ದಾರೆ ಅಧಿಕಾರಿಗಳು, ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ರೇಪಿಸ್ಟ್ ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್. ಉಗ್ರನ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲು, ಸ್ಮಗ್ಲರ್ ರೂಮ್ನಲ್ಲಿ ಟಿವಿ, ಕೈದಿಗಳ ಭರ್ಜರಿ ಪಾರ್ಟಿ. ಇದು ಪರಪ್ಪನ ಅಗ್ರಹಾರದ ಕರ್ಮಕಾಂಡ. ಭಯೋತ್ಪಾದಕರು, ಅತ್ಯಾಚಾರಿಗಳು, ಸ್ಮಗ್ಲರ್ಗಳಿಗೆ ಜೈಲಲ್ಲಿ ಸಿಗ್ತಾ ಇರೋ ರಾಜ್ಯಾತಿಥ್ಯ. ವಿಡಿಯೋ ವೈರಲ್, ಧನ್ವೀರನಿಗೆ ಗ್ರಿಲ್. ತನಿಖೆಯಲ್ಲಿ ವಿಜಯಲಕ್ಷ್ಮಿ ರಿವೀಲ್. ಪರಪ್ಪನ ಅಗ್ರಹಾರದ ರಾಜ್ಯಾತಿಥ್ಯ ವಿಡಿಯೋಗಳು ವೈರಲ್ ಆಗಿರುವುದು ಸರ್ಕಾರಕ್ಕೆ ಭಾರಿ ಮುಜುಗರ ತಂದೊಡ್ಡಿದೆ. ಪೊಲೀಸರು ವಿಡಿಯೋ ವೈರಲ್ ಮೂಲವನ್ನ ಕೆದಕ್ತಾ ಇದ್ದಾರೆ. ವಿಡಿಯೋ ಮಾಡಿದ ಅಕೌಂಟ್ಗಳ ಪತ್ತೆಗೆ ಮುಂದಾಗಿದ್ದಾರೆ. ಮೇಟಾಗೂ ಕೂಡ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ನಟ ಧನ್ವೀರ್ಗೆ ಫುಲ್ ಗ್ರಿಲ್ ಮಾಡಿದ್ದಾರೆ. ತನಿಖೆಯಲ್ಲಿ ಧನ್ವೀರ್ ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ವಿಜಯಲಕ್ಷ್ಮಿಗೆ ಸಂಕಷ್ಟ. ನನಗೆ ವಕೀಲರೊಬ್ಬರು ರಾಜ್ಯಾತಿಥ್ಯದ ವಿಡಿಯೋಗಳನ್ನು ಕಳಿಸಿದ್ರು ಅಂತ ನಟ ಧನ್ವೀರ್ ಪೊಲೀಸರ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾನೆ. ನಾನು ಆ ವಿಡಿಯೋಗಳನ್ನು ವಿಜಯಲಕ್ಷ್ಮಿಗೆ ಕಳಿಸಿದ್ದೆ. ನಾನಂತೂ ಆ ವಿಡಿಯೋಗಳನ್ನು ವೈರಲ್ ಮಾಡಿಲ್ಲ. ಅದು ಹೇಗೆ ವೈರಲ್ ಆಯಿತು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಧನ್ವೀರ್ ಹೇಳಿಕೆಯನ್ನು ಆಧರಿಸಿ ವಿಜಯಲಕ್ಷ್ಮಿಯನ್ನ ವಿಚಾರಣೆಗೆ ಕರೆಯಲು ಪೊಲೀಸರು ಸಿದ್ಧತೆ ಮಾಡಿದ್ದಾರೆ. ಏನೇ ಹೇಳಿ, ದರ್ಶನ್ ದಂಪತಿ ಟೈಮೇ ಸರಿಯಿಲ್ಲ ಅನ್ಸುತ್ತೆ. ಜೈಲಿನ ರಾಜ್ಯಾತಿಥ್ಯ ವಿಡಿಯೋ ವೈರಲ್ ಕೇಸ್ನಲ್ಲಿ ಪೊಲೀಸರು ವಿಜಯಲಕ್ಷ್ಮಿಯನ್ನ ವಿಚಾರಣೆ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಅಭಿಷೇಕ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧನ್ವೀರ್ನನ್ನ ನಿರಂತರವಾಗಿ ವಿಚಾರಣೆ ಮಾಡಿದಾಗ ಧನ್ವೀರ್ ಹೊಸ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ. ಆ ಹೊಸ ಹೆಸರಿನ ಅನ್ವಯ ಈಗ ತನಿಖಾಧಿಕಾರಿಗಳು ಅವರ ಹಿಂದೆ ಬಿದ್ದಿದ್ದಾರೆ. ಯಾರವರು, ಯಾರ ವಿಚಾರಣೆಗೆ ತಯಾರಿಯನ್ನು ಮಾಡಿದ್ದಾರೆ ಅಧಿಕಾರಿಗಳು, ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ರೇಪಿಸ್ಟ್ ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್. ಉಗ್ರನ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲು, ಸ್ಮಗ್ಲರ್ ರೂಮ್ನಲ್ಲಿ ಟಿವಿ, ಕೈದಿಗಳ ಭರ್ಜರಿ ಪಾರ್ಟಿ. ಇದು ಪರಪ್ಪನ ಅಗ್ರಹಾರದ ಕರ್ಮಕಾಂಡ. ಭಯೋತ್ಪಾದಕರು, ಅತ್ಯಾಚಾರಿಗಳು, ಸ್ಮಗ್ಲರ್ಗಳಿಗೆ ಜೈಲಲ್ಲಿ ಸಿಗ್ತಾ ಇರೋ ರಾಜ್ಯಾತಿಥ್ಯ. ವಿಡಿಯೋ ವೈರಲ್, ಧನ್ವೀರನಿಗೆ ಗ್ರಿಲ್. ತನಿಖೆಯಲ್ಲಿ ವಿಜಯಲಕ್ಷ್ಮಿ ರಿವೀಲ್. ಪರಪ್ಪನ ಅಗ್ರಹಾರದ ರಾಜ್ಯಾತಿಥ್ಯ ವಿಡಿಯೋಗಳು ವೈರಲ್ ಆಗಿರುವುದು ಸರ್ಕಾರಕ್ಕೆ ಭಾರಿ ಮುಜುಗರ ತಂದೊಡ್ಡಿದೆ. ಪೊಲೀಸರು ವಿಡಿಯೋ ವೈರಲ್ ಮೂಲವನ್ನ ಕೆದಕ್ತಾ ಇದ್ದಾರೆ. ವಿಡಿಯೋ ಮಾಡಿದ ಅಕೌಂಟ್ಗಳ ಪತ್ತೆಗೆ ಮುಂದಾಗಿದ್ದಾರೆ. ಮೇಟಾಗೂ ಕೂಡ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ನಟ ಧನ್ವೀರ್ಗೆ ಫುಲ್ ಗ್ರಿಲ್ ಮಾಡಿದ್ದಾರೆ. ತನಿಖೆಯಲ್ಲಿ ಧನ್ವೀರ್ ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ವಿಜಯಲಕ್ಷ್ಮಿಗೆ ಸಂಕಷ್ಟ. ನನಗೆ ವಕೀಲರೊಬ್ಬರು ರಾಜ್ಯಾತಿಥ್ಯದ ವಿಡಿಯೋಗಳನ್ನು ಕಳಿಸಿದ್ರು ಅಂತ ನಟ ಧನ್ವೀರ್ ಪೊಲೀಸರ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾನೆ. ನಾನು ಆ ವಿಡಿಯೋಗಳನ್ನು ವಿಜಯಲಕ್ಷ್ಮಿಗೆ ಕಳಿಸಿದ್ದೆ. ನಾನಂತೂ ಆ ವಿಡಿಯೋಗಳನ್ನು ವೈರಲ್ ಮಾಡಿಲ್ಲ. ಅದು ಹೇಗೆ ವೈರಲ್ ಆಯಿತು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಧನ್ವೀರ್ ಹೇಳಿಕೆಯನ್ನು ಆಧರಿಸಿ ವಿಜಯಲಕ್ಷ್ಮಿಯನ್ನ ವಿಚಾರಣೆಗೆ ಕರೆಯಲು ಪೊಲೀಸರು ಸಿದ್ಧತೆ ಮಾಡಿದ್ದಾರೆ. ಏನೇ ಹೇಳಿ, ದರ್ಶನ್ ದಂಪತಿ ಟೈಮೇ ಸರಿಯಿಲ್ಲ ಅನ್ಸುತ್ತೆ. ಜೈಲಿನ ರಾಜ್ಯಾತಿಥ್ಯ ವಿಡಿಯೋ ವೈರಲ್ ಕೇಸ್ನಲ್ಲಿ ಪೊಲೀಸರು ವಿಜಯಲಕ್ಷ್ಮಿಯನ್ನ ವಿಚಾರಣೆ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಅಭಿಷೇಕ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧನ್ವೀರ್ನನ್ನ ನಿರಂತರವಾಗಿ ವಿಚಾರಣೆ ಮಾಡಿದಾಗ ಧನ್ವೀರ್ ಹೊಸ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ. ಆ ಹೊಸ ಹೆಸರಿನ ಅನ್ವಯ ಈಗ ತನಿಖಾಧಿಕಾರಿಗಳು ಅವರ ಹಿಂದೆ ಬಿದ್ದಿದ್ದಾರೆ. ಯಾರವರು, ಯಾರ ವಿಚಾರಣೆಗೆ ತಯಾರಿಯನ್ನು ಮಾಡಿದ್ದಾರೆ ಅಧಿಕಾರಿಗಳು, ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ರೇಪಿಸ್ಟ್ ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್. ಉಗ್ರನ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲು, ಸ್ಮಗ್ಲರ್ ರೂಮ್ನಲ್ಲಿ ಟಿವಿ, ಕೈದಿಗಳ ಭರ್ಜರಿ ಪಾರ್ಟಿ. ಇದು ಪರಪ್ಪನ ಅಗ್ರಹಾರದ ಕರ್ಮಕಾಂಡ. ಭಯೋತ್ಪಾದಕರು, ಅತ್ಯಾಚಾರಿಗಳು, ಸ್ಮಗ್ಲರ್ಗಳಿಗೆ ಜೈಲಲ್ಲಿ ಸಿಗ್ತಾ ಇರೋ ರಾಜ್ಯಾತಿಥ್ಯ.
ವಿಡಿಯೋ ವೈರಲ್, ಧನ್ವೀರನಿಗೆ ಗ್ರಿಲ್. ತನಿಖೆಯಲ್ಲಿ ವಿಜಯಲಕ್ಷ್ಮಿ ರಿವೀಲ್. ಪರಪ್ಪನ ಅಗ್ರಹಾರದ ರಾಜ್ಯಾತಿಥ್ಯ ವಿಡಿಯೋಗಳು ವೈರಲ್ ಆಗಿರುವುದು ಸರ್ಕಾರಕ್ಕೆ ಭಾರಿ ಮುಜುಗರ ತಂದೊಡ್ಡಿದೆ. ಪೊಲೀಸರು ವಿಡಿಯೋ ವೈರಲ್ ಮೂಲವನ್ನ ಕೆದಕ್ತಾ ಇದ್ದಾರೆ. ವಿಡಿಯೋ ಮಾಡಿದ ಅಕೌಂಟ್ಗಳ ಪತ್ತೆಗೆ ಮುಂದಾಗಿದ್ದಾರೆ. ಮೇಟಾಗೂ ಕೂಡ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ನಟ ಧನ್ವೀರ್ಗೆ ಫುಲ್ ಗ್ರಿಲ್ ಮಾಡಿದ್ದಾರೆ. ತನಿಖೆಯಲ್ಲಿ ಧನ್ವೀರ್ ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ವಿಜಯಲಕ್ಷ್ಮಿಗೆ ಸಂಕಷ್ಟ. ನನಗೆ ವಕೀಲರೊಬ್ಬರು ರಾಜ್ಯಾತಿಥ್ಯದ ವಿಡಿಯೋಗಳನ್ನು ಕಳಿಸಿದ್ರು ಅಂತ ನಟ ಧನ್ವೀರ್ ಪೊಲೀಸರ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾನೆ. ನಾನು ಆ ವಿಡಿಯೋಗಳನ್ನ ವಿಜಯಲಕ್ಷ್ಮಿಗೆ ಕಳಿಸಿದ್ದೆ. ನಾನಂತೂ ಆ ವಿಡಿಯೋಗಳನ್ನ ವೈರಲ್ ಮಾಡಿಲ್ಲ. ಅದು ಹೇಗೆ ವೈರಲ್ ಆಯಿತು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಧನ್ವೀರ್ ಹೇಳಿಕೆಯನ್ನು ಆಧರಿಸಿ ವಿಜಯಲಕ್ಷ್ಮಿಯನ್ನ ವಿಚಾರಣೆಗೆ ಕರೆಯಲು ಪೊಲೀಸರು ಸಿದ್ಧತೆ ಮಾಡಿದ್ದಾರೆ. ಏನೇ ಹೇಳಿ, ದರ್ಶನ್ ದಂಪತಿ ಟೈಮೇ ಸರಿಯಿಲ್ಲ ಅನಿಸುತ್ತೆ. ಜೈಲಿನ ರಾಜ್ಯಾತಿಥ್ಯ ವಿಡಿಯೋ ವೈರಲ್ ಕೇಸ್ನಲ್ಲಿ ಪೊಲೀಸರು ವಿಜಯಲಕ್ಷ್ಮಿಯನ್ನ ವಿಚಾರಣೆ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಅಭಿಷೇಕ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನಗ್ರಹಾರ ಜೈಲಿನ ಒಳಗಡೆ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧನ್ವೀರ್ನನ್ನ ನಿರಂತರವಾಗಿ ವಿಚಾರಣೆ ಮಾಡಿದಾಗ ಧನ್ವೀರ್ ಹೊಸ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ. ಆ ಹೊಸ ಹೆಸರಿನ ಅನ್ವಯ ಈಗ ತನಿಖಾಧಿಕಾರಿಗಳು ಅವರ ಹಿಂದೆ ಬಿದ್ದಿದ್ದಾರೆ. ಯಾರವರು, ಯಾರ ವಿಚಾರಣೆಗೆ ತಯಾರಿಯನ್ನು ಮಾಡಿದ್ದಾರೆ ಅಧಿಕಾರಿಗಳು, ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ರೇಪಿಸ್ಟ್ ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್. ಉಗ್ರನ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲು, ಸ್ಮಗ್ಲರ್ ರೂಮ್ನಲ್ಲಿ ಟಿವಿ, ಕೈದಿಗಳ ಭರ್ಜರಿ ಪಾರ್ಟಿ. ಇದು ಪರಪ್ಪನ ಅಗ್ರಹಾರದ ಕರ್ಮಕಾಂಡ. ಭಯೋತ್ಪಾದಕರು, ಅತ್ಯಾಚಾರಿಗಳು, ಸ್ಮಗ್ಲರ್ಗಳಿಗೆ ಜೈಲಲ್ಲಿ ಸಿಗ್ತಾ ಇರೋ ರಾಜ್ಯಾತಿಥ್ಯ. ವಿಡಿಯೋ ವೈರಲ್, ಧನ್ವೀರನಿಗೆ ಗ್ರಿಲ್. ತನಿಖೆಯಲ್ಲಿ ವಿಜಯಲಕ್ಷ್ಮಿ ರಿವೀಲ್. ಪರಪ್ಪನ ಅಗ್ರಹಾರದ ರಾಜ್ಯಾತಿಥ್ಯ ವಿಡಿಯೋಗಳು ವೈರಲ್ ಆಗಿರುವುದು ಸರ್ಕಾರಕ್ಕೆ ಭಾರಿ ಮುಜುಗರ ತಂದೊಡ್ಡಿದೆ. ಪೊಲೀಸರು ವಿಡಿಯೋ ವೈರಲ್ ಮೂಲವನ್ನ ಕೆದಕ್ತಾ ಇದ್ದಾರೆ. ವಿಡಿಯೋ ಮಾಡಿದ ಅಕೌಂಟ್ಗಳ ಪತ್ತೆಗೆ ಮುಂದಾಗಿದ್ದಾರೆ. ಮೇಟಾಗೂ ಕೂಡ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ನಟ ಧನ್ವೀರ್ಗೆ ಫುಲ್ ಗ್ರಿಲ್ ಮಾಡಿದ್ದಾರೆ. ತನಿಖೆಯಲ್ಲಿ ಧನ್ವೀರ್ ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ವಿಜಯಲಕ್ಷ್ಮಿಗೆ ಸಂಕಷ್ಟ. ನನಗೆ ವಕೀಲರೊಬ್ಬರು ರಾಜ್ಯಾತಿಥ್ಯದ ವಿಡಿಯೋಗಳನ್ನು ಕಳಿಸಿದ್ರು ಅಂತ ನಟ ಧನ್ವೀರ್ ಪೊಲೀಸರ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾನೆ. ನಾನು ಆ ವಿಡಿಯೋಗಳನ್ನ ವಿಜಯಲಕ್ಷ್ಮಿಗೆ ಕಳಿಸಿದ್ದೆ. ನಾನಂತೂ ಆ ವಿಡಿಯೋಗಳನ್ನ ವೈರಲ್ ಮಾಡಿಲ್ಲ. ಅದು ಹೇಗೆ ವೈರಲ್ ಆಯಿತು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಧನ್ವೀರ್ ಹೇಳಿಕೆಯನ್ನು ಆಧರಿಸಿ ವಿಜಯಲಕ್ಷ್ಮಿಯನ್ನ ವಿಚಾರಣೆಗೆ ಕರೆಯಲು ಪೊಲೀಸರು ಸಿದ್ಧತೆ ಮಾಡಿದ್ದಾರೆ. ಏನೇ ಹೇಳಿ, ದರ್ಶನ್ ದಂಪತಿ ಟೈಮೇ ಸರಿಯಿಲ್ಲ ಅನಿಸುತ್ತೆ. ಜೈಲಿನ ರಾಜ್ಯಾತಿಥ್ಯ ವಿಡಿಯೋ ವೈರಲ್ ಕೇಸ್ನಲ್ಲಿ ಪೊಲೀಸರು ವಿಜಯಲಕ್ಷ್ಮಿಯನ್ನ ವಿಚಾರಣೆ ಮಾಡಿದ್ರೂ ಆಶ್ಚರ್ಯ ಇಲ್ಲ. ಅಭಿಷೇಕ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.